ಇದ್ದೀರಣ್ಣ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ದೇವಿ. ಇವತ್ತಿನ ವಿಡಿಯೋದಲ್ಲಿ ನಾನು 2 ಫ್ಲೋರ್ ಇರ್ತಕ್ಕಂಥ ಒಂದು ಮನೆಯ ಟೂರನ್ನು ತೋರಿಸ್ತಿದ್ದೀನಿ. ಈ ಮನೆ ಬಂದು ಈಗ ಅಂದರೆ ವುಡ್ ವರ್ಕ್ ನಡೀತಿದೆ. ಸೊ ಪ್ಲಾನಿಂಗ್ ಹೇಗಿದೆ ಮತ್ತು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಮತ್ತು ಏನು ಕೆಲಸ ಮಾಡಿಸಿದ್ದಾರೆ ಅನ್ನೋದನ್ನು ನಿಮಗೆ ಒಂದು ಹೊಸದಾಗಿ ಮನೆ ಕಡೆಗೆ ಒಂದು ಪ್ಲಾನಿಂಗ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ. ಬನ್ನಿ ಹಾಗಾದರೆ ಈ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಮನೆ ಕಟ್ಟೋರು ಈ ಒಂದು ಐಡಿಯಾಸನ್ನು ಯೂಸ್ ಮಾಡಿಕೊಂಡು ಮನೆಯನ್ನು ಕಟ್ಕೋಬೋದು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂದ್ಕೊಂಡಿರೋರು ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಮನೆಯ ಪ್ಲಾನಿಂಗ್ ಬಂದು ತುಂಬ ಚೆನ್ನಾಗಿದೆ. ಜೊತೆಗೆ ಟೈಲ್ಸ್ ಎಲ್ಲ ಆಗಿದೆ ಮತ್ತು ವೈರಿಂಗ್ ಆಗಿದೆ ಮತ್ತು ಈಗ ವುಡ್ ವರ್ಕ್ ಮಾಡಿಸಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ 90% ಕೆಲಸನೇ ಮುಗ್ದೋಗ್ಬಿಟ್ಟಿದೆ. ಸೊ ಈ ಒಂದು ಹಂತದಲ್ಲಿ ಮನೆ ಹೇಗಿರುತ್ತೆ, ಸೊ ಈ ಒಂದು ಮನೆನ ನೋಡಿದ್ರೆ ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ಏನು ಸ್ಟಾರ್ಟ್ ಮಾಡದೇ ಇರೋರು ಕೂಡ ಮನೆಯನ್ನು ಕಟ್ಸ್ಕೊಳ್ಳೋದಕ್ಕೆ ಒಂದಷ್ಟು ಐಡಿಯಾಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಹೋಮ್ ಟೂರನ್ನು ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ಗೇಟ್ ಇದೆ. ಅಂದಾಗೆ ಈ ಮನೆ ಬಂದು ನೋಡೋದಕ್ಕೆ ಡೂಪ್ಲೆಕ್ಸ್ ಹೌಸ್ ಥರನೇ ಕಾಣಿಸುತ್ತೆ, ಆದರೆ ಇದು ಡೂಪ್ಲೆಕ್ಸ್ ಹೌಸ್ ಅಲ್ಲ. ಸೊ ಕೆಳಗಡೆ ಬಂದು 2 ಬೆಡ್ರೂಮ್ ಇದೆ. ನೀವು ನೋಡ್ತಿರ್ಬೋದಲ್ಲ, ಸೊ ಅವ್ರ ಮನೇಲಿ ಕೂತಿದ್ದಾರಲ್ಲ ಅವರೇ ಓನರು. ಇಬ್ಬರು ವುಡ್ ವರ್ಕನ್ನು ಮಾಡ್ತಿದ್ದಾರೆ. ನಾನು ಈ ಒಂದು ಮೈನ್ ಡೋರ್ ಬಂದ್ಬಿಟ್ಟು ಪಕ್ಕದಲ್ಲೇ ಕಿಟಕಿ ಬರುತ್ತಲ್ಲ, ಸೊ ಅದು ಅಂದರೆ ಈ ಗ್ರಿಲ್ಸ್ ಬಂದು SS ಗ್ರಿಲ್ಸನ್ನು ಹಾಕ್ಸಿದ್ದಾರೆ ಆ ಒಂದು ವಿಂಡೋಗೆ. ಇನ್ನು POP ಈ ಮನೆಯಲ್ಲಿ ಏನು ಅಂದರೆ ಪ್ರತಿ ರೂಮ್ಗೂ POPಯನ್ನು ಮಾಡಿಸಿದ್ದಾರೆ. ಅದೇ ಹೈಲೈಟ್ ಅಂತಲೇ ಹೇಳ್ಬೋದು. ಇದು ಹಾಲಲ್ಲಿ ಇರ್ತಕ್ಕಂಥ ಒಂದು POP. ಈ POPಗೆಲ್ಲನೂ ಲೈಟ್ ಎಲ್ಲ ಹಾಕ್ಸಿದ್ಮೇಲೆ ಇದಕ್ಕೆ ಒಂದು ಒಳ್ಳೆ ಲುಕ್ ಬರೋದು ಅಂತಲೇ ಹೇಳಬಹುದು. ಇನ್ನು ಹಾಲು ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದಾಗೆ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಮನೆಯ ಅಳತೆ ಬಂದು 27ಕ್ಕೆ 35, ಅಂದರೆ 27ಕ್ಕೆ 35 ಯಾವ್ದಾದ್ರು ಕಟ್ಟಬೇಕು ಅನ್ನೋ ಪ್ಲಾನ್ ಇದ್ದರೆ ಆರಾಮ್ಸೆ ಈ ಥರ ಒಂದು ಪ್ಲಾನ್ ಮಾಡ್ಕೊಂಡು ಕಟ್ಟಬಹುದು ಅಂತಲೇ ಹೇಳ್ಬೋದು. ಇನ್ನು ದಕ್ಷಿಣದ ಗೋಡೆಗೆ ಉತ್ತರದ ಮುಖ ಮಾಡಿ TV ಯೂನಿಟನ್ನು ಮಾಡಿಸಿದ್ದಾರೆ. ಇನ್ನು ವುಡ್ ವರ್ಕ್ ನಡೀತಾನೆ ಇದೆ. ಅದೇ ಅಂದರೆ ಪೂರ್ವಕ್ಕೆ ಮುಖ ಇರೋ ಥರ, ದೇವ್ರ ಫೇಸ್ ಇರೋ ಥರ ಒಂದು ದೇವ್ರ ಮನೆಯನ್ನು ಮಾಡಿಸಿದ್ದಾರೆ. ಆ ದೇವ್ರ ಮನೆ ನೋಡ್ತಿರ್ಬೋದು, ಉದ್ದ ತುಂಬಾ ಇದೆ, ಆದರೆ ಆಗಲೂ ಸ್ವಲ್ಪ ಚಿಕ್ಕದಾಗೇ ಇದೆ ಆಯಿತಾ. ಇನ್ನು ದೇವ್ರ ಮನೆ ಪಕ್ಕದಲ್ಲೇ ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಸೊ ಇದರಲ್ಲೂ ಆಲ್ಮೋಸ್ಟ್ ವುಡ್ ವರ್ಕ್ ಎಲ್ಲನೂ 90% ವುಡ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು POP ನಾನು ಹೇಳ್ದಂಗೆ ಪ್ರತಿ ರೂಮಲ್ಲೂ POP ಇದೆ. ಇದು ಒಂದು 4 ಫ್ಲವರ್ಸ್ ರೆಕ್ಕೆಗಳು ಬರುತ್ತಲ್ಲ ಆ ಥರ ಮಾಡಿಸಿದ್ದಾರೆ. ಇನ್ನು ಅದೇ ರೂಮಲ್ಲೇ ವುಡ್ ವರ್ಕ್ಗೆ ಸಂಬಂಧಪಟ್ಟಂತೆ ಬುಕ್ ಇತ್ತು. ಸೊ ಹಾಗೆ ನೋಡೋಣ ಅಂತ ನೋಡ್ತಿದ್ದೆ. ಸೊ ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ಯೂನಿಕ್ ಡಿಸೈನ್ಸ್ ಇತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಇಂಟೀರಿಯರ್ ವರ್ಕ್ ಮಾಡಿಸ್ತಿಲ್ವಲ್ಲ, ಸೊ ಈ ಥರ ಒಂದು ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ನಾವು ಮಾಡಿಸಿದರೆ ಚೆನ್ನಾಗಿತ್ತಲ್ಲ ಅನ್ನೋ ಫೀಲ್ ಬಂದೇ ಬರುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಯಾವಾಗಾದರೂ ಮಾಡಿಸ್ಕೊಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದಿಷ್ಟು ಆ ಬುಕ್ ನೋಡಿಬಿಟ್ಟು ಮತ್ತೆ ಹೋದ್ವಿ. ನೆಕ್ಸ್ಟ್ ರೂಮ್ ಇದೆಯಲ್ಲ, ಆಲ್ಮೋಸ್ಟ್ ಇದು ಹೆಂಗಿದೆ ಅಂದರೆ ಲೈಕ್ ನಮ್ಮನೆ ಥರನೇ ಇದೆ. ಆದರೆ ನಮ್ಮನೆ ವಾಶ್ರೂಮ್ ಇದೆಯಲ್ಲ, ಅಲ್ಲಿ ಬಂದು ಇಲ್ಲಿ ದೇವ್ರ ಮನೆ ಇದೆ. ಆಮೇಲೆ ದೇವ್ರ ಮನೆ ಇರೋ ಹತ್ರ ಇದು ವಾಶ್ರೂಮ್ ಇದೆ. ಇನ್ನು ಅಂದರೆ ಫಸ್ಟ್ ಬೆಡ್ರೂಮ್ ಇದೆಯಲ್ಲ, ಮಾಸ್ಟರ್ ಬೆಡ್ರೂಮ್, ಆ ಮಾಸ್ಟರ್ ಬೆಡ್ರೂಮಲ್ಲಿ POP ಈ ಥರ ಡಿಸೈನ್ ಇದೆ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನ್ ಅಂತಲೇ ಹೇಳ್ಬೋದು. ಇನ್ನು ವಿಂಡೋಸು ಇದು ಬಂದು ಮೆಶ್ ಡೋರ್ ಬರುತ್ತಲ್ಲ, ಅದೊಂದು ಮಾಡಿಸಿದ್ದಾರೆ. ಸಿಂಗಲ್ ಮೆಶ್ ಡೋರ್ ಮಾಡಿಸಿರೋದು ಇವರು. ಮತ್ತು ಇನ್ನೊಂದು ಏನು ಅಂದರೆ, ಸೊ ಈ ಮನೆಯಲ್ಲಿ ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮನ್ನು ಮಾಡಿಸಿದ್ದಾರೆ. ಸೊ ನಾನು ಇರೋದನ್ನು ಹೇಳ್ತಿದ್ದೀನಿ. ಆ ಕಿಚನ್ ಪಕ್ಕನೇ ಇವ್ರದ್ದು ವಾಶ್ರೂಮ್ ಬರೋದ್ರಿಂದ ವಾಸ್ತು ಪ್ರಕಾರ ತುಂಬ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇದು ಬಂದು ಕಿಚನ್ಗೆ ಅಂದರೆ ಕಿಚನ್ ಗೋಡೆಗೆ ಈ ವಾಶ್ರೂಮ್ ಗೋಡೆನೇ ಕಿಚನ್ಗೆ ಇದಾಗೋದು. ಮತ್ತು ಇವರು ಪ್ರತಿ ವಾಶ್ರೂಮಲ್ಲೂ ಟಾಯ್ಲೆಟಲ್ಲೂ 10 ಅಡಿ, ಅಂದರೆ 10 ಅಡಿ ಏನಿದೆಯಲ್ಲ ಅಷ್ಟನ್ನು ಕೂಡ ಇವ್ರು ಏನು ಮಾಡಿದ್ದಾರೆ, ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಯಾವುದೇ ರೀತಿ ಮೋಲ್ಡನ್ನು ಹಾಕ್ಸಿಲ್ಲ. ಮತ್ತು ದೇವ್ರ ಮನೆ ಮೇಲೆ ಇದೆಯಲ್ಲ, ಅಲ್ಲಿ ಸ್ಟೋರೇಜ್ ಪರ್ಪಸ್ ಮಾಡಿದ್ದಾರೆ. ಸೊ ದೇವ್ರ ಮನೆ ಮೇಲೆ ಯಾವುದೇ ಕಾರಣಕ್ಕೂ ಸ್ಟೋರೇಜ್ ಪರ್ಪಸ್ ಅಂದರೆ ಯೂಸ್ ಮಾಡಬಾರ್ದು. ಆದರೆ ಯಾಕೆಂದರೆ ಆ ದೇವ್ರ ಮನೆ ಮೇಲೆ ತೂಕ ಇಡಬಾರ್ದು ಅಂತಲೇ ಹೇಳ್ತಾರೆ. ಇನ್ನು ಹಾಗೆ ಕಿಚನಿಗೆ ಬಂದರೆ ನೀವು ನೋಡ್ಬೋದು, ರೌಂಡ್ ಟೈಪ್ ಸಿಂಕನ್ನು ಇಡಿಸಿದ್ದಾರೆ. ಇನ್ನು ಹಾಲಿಂದ ನೋಡಿದ್ರೆ ಡಿಸೈನ್ ಈ ಥರ ಒಂಥರ ಡಿಫ್ರೆಂಟ್ ಯೂನಿಕ್ ಡಿಸೈನನ್ನು ಕೊಟ್ಟಿದ್ದಾರೆ. ಇನ್ನು ಕಿಚನ್ಗೆ ಬಂದರೆ ಓವರಾಲ್ ಅಂದರೆ 10 ಅಡಿ ಕೂಡ
ಫುಲ್ ಟೋಟಲ್ ಟೈಲ್ಸನ್ನು ಹಾಕ್ಸ್ಬಿಟ್ಟಿದ್ದಾರೆ. ತುಂಬ ಓವರಾಗಿತ್ತು ಈ ಟೈಲ್ಸು ಅಂತಲೇ ಹೇಳ್ಬೋದು. ಅಂದರೆ ಇದು ನನಗೆ ಇಷ್ಟ ಆಗಿಲ್ಲ, ಬಟ್ ಅವ್ರಿಗೆ ಇಷ್ಟ ಆಗಿದ್ರೆ ಓಕೆ, ಅವ್ರ ಮನೆಯವ್ರಿಗೆ ಇಷ್ಟ ಆಗಿದ್ರೆ ನೋ ಪ್ರಾಬ್ಲಮ್ ಅಲ್ವಾ. ಇನ್ನು ಸರೌಂಡಿಂಗ್ ಫುಲ್ಲನ್ನು ವುಡ್ ವರ್ಕನ್ನು ಮಾಡಿಸಿದ್ದಾರೆ ಆಯಿತಾ. ಓವರಾಲ್ ಆಗಿ ಕಿಚನ್ ಇದು. ಕಿಚನಿಂದ ಹೊರಗಡೆ ಹಾಗೆ ಬಂದರೆ ಮತ್ತು ಹಾಲ್ ಸಿಗುತ್ತೆ. ಇದು ಕಾಮನ್ ಆಗಿ ನೀವು ನೋಡಿದ್ದೀರಾ, ಹಾಲ್ ಇವ್ರದ್ದು ಸ್ಕ್ವಯರ್ ಶೇಪ್ ಬಂದಿದೆ. ಅಂದರೆ ಕೆಲವೊಂದು ಹಾಲಲ್ಲಿ ಆಯ್ತಾ ಶೇಪ್ ಬರುತ್ತಲ್ವ, ಇವ್ರಿಗೆ ಬಂದು ಸ್ಕ್ವಯರ್ ಶೇಪ್ ಹಾಲ್ ಬಂದಿದೆ ಅಂತಲೇ ಹೇಳ್ಬೋದು. ಸುಮಾರು 8 ಅಡಿಯಷ್ಟು ಪೋರ್ಟಿಕ ಬಿಟ್ಟಿದ್ದಾರೆ. ಆ ಪೋರ್ಟಿಕ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ದಾರೆ ಇವರು, 8 ಅಡಿಯಷ್ಟು ಪೋರ್ಟಿಕ. ಇನ್ನು ಆ ಪೋರ್ಟಿಕದಲ್ಲೂ ಕೂಡ ಇವರು POP ವರ್ಕನ್ನು ಮಾಡಿಸಿರೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ POP ವರ್ಕು ಪೋರ್ಟಿಕದಲ್ಲಿ ಕೂಡ ಮಾಡಿಸಿದ್ದಾರೆ. ಇನ್ನು ಈ ಒಂದು ಮೈನ್ ಡೋರ್ ಅಂದರೆ ಈ ಮನೆಗೆ ಬಾಗಿಲು ಬಂದು ನಮಗೆ ಸಿಗೋದು ಪೂರ್ವಕ್ಕೆ ಮೈನ್ ಡೋರ್ ಸಿಗುತ್ತೆ. ಪೂರ್ವಕ್ಕೆ ಮೈನ್ ಡೋರ್ ಸಿಗೋದ್ರಿಂದ ಕಾಮನಾಗಿ ಈ ಮೆಟ್ಲು ಬಂದು ಆಗ್ನೇಯ ಮೂಲೆಗೆ ಬರುತ್ತೆ. ಆದರೆ ಇವ್ರು ಮಾಡಿರೋದೇ ಆಗ್ನೇಯ ಮೂಲೆಗೆ ಟಾಯ್ಲೆಟನ್ನು ಮಾಡಿಸಿದ್ದಾರೆ. ನೀವು ನೋಡ್ತಿದ್ದೀರಾ ನೋಡಿ, ಆಗ್ನೇಯ ಮೂಲೆಗೆ ಮತ್ತು ಇನ್ನೊಂದು ವಾಶ್ರೂಮು ಮತ್ತು ಟಾಯ್ಲೆಟನ್ನು ಮಾಡಿಸಿದ್ದಾರೆ. ನಾನು ಅಂದ್ಕೊಂಡೆ ಜಸ್ಟ್ ಸ್ನಾನದ ಮನೆ ಮಾತ್ರ ಅಂದ್ಕೊಂಡೆ, ಆದರೆ ಇಲ್ಲ, ಅಲ್ಲಿ ಇಂಡಿಯನ್ ಟಾಯ್ಲೆಟ್ ಕೂಡ ಅವ್ರು ಮಾಡಿಸಿದ್ದಾರೆ. ಅದು ಕರೆಕ್ಟಾಗಿ ಹೆಂಗೋಗಿ ಕೂರುತ್ತೆ ಅಂದರೆ ಆಗ್ನೇಯ ಮೂಲೆಗೆ ಕೂರುತ್ತೆ ಅದು. ಸೊ ಇದು ಕೂಡ ನನಗೆ ಒಂದು 2-3 ಮಿಸ್ಟೇಕ್ಸನ್ನು ನಾನು ಅಬ್ಸರ್ವ್ ಮಾಡಿದೆ, ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ಒಂದು ಟಾಯ್ಲೆಟನ್ನು, ಇಂಡಿಯನ್ ಟಾಯ್ಲೆಟನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ ಇಡಿಸಿದ್ದಾರೆ. ಇನ್ನು ಹಾಗೆ ಹೋದರೆ ಆದರೆ ಔಟ್ಸೈಡ್ ಎಲ್ಲೂ ಸಹ ಮನೆಯಲ್ಲಿ ಒಂದು ಚೂರು ಗ್ಯಾಪ್ ಇಲ್ಲ. ಅಂದರೆ ಗೋಡೆಗಳಲ್ಲಿ ವಾಶ್ರೂಮಲ್ಲಾಗಿರ್ಬೋದು, ದೇವ್ರ ಮನೆಯಲ್ಲಾಗಿರ್ಬೋದು, ಕಿಚನಲ್ಲಾಗಿರ್ಬೋದು, ಮೆಟ್ಲಾಗಿರ್ಬೋದು, ಎಲ್ಲ ಕಡೆನೂ ಟೈಲ್ಸು ಗ್ರಾನೈಟ್ಸು ಹಾಕ್ಸಿದ್ದಾರೆ ಇವರು. ಅಂದಾಗೆ ವಿಡಿಯೋ ಕೊನೆಯಲ್ಲಿ ಈ ಮನೆಗೆ ಎಷ್ಟು ಖರ್ಚಾಗಿದೆ ಇದುವರೆಗೂ ಅಂತಲೂ ಹೇಳ್ತೀನಿ. ಆದರೆ ಮನೆಯ ವಾತಾವರಣ ಮಾತ್ರ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಮೇಲೆ ಇದೆಯಲ್ಲ, ಅಂದರೆ ಫಸ್ಟ್ ಫ್ಲೋರ್ ಇದೆಯಲ್ಲ, ಫಸ್ಟ್ ಫ್ಲೋರಲ್ಲಿ ಮೇಲೆ ಮೆಟ್ಲತ್ತಿದ ತಕ್ಷಣ ನಮಗೇನಾಗುತ್ತೆ ಅಂದರೆ ಸ್ಪೇಸಿಯಸ್ ಆಗಿ ಪ್ಲೇಸ್ ಸಿಗುತ್ತೆ. ಅದನ್ನು ನಾವು ಬಾಲ್ಕನಿ ಥರನೂ ಅನ್ಕೊಬಹುದು. ಮತ್ತು 2 ರೂಮನ್ನು ಮಾತ್ರ ಮಾಡಿಸಿದ್ದಾರೆ. 2 ರೂಮಲ್ಲಿ ಮೇಲೆ ಕೂಡ POP ಮಾಡಿಸಿದ್ದಾರೆ. ಒಂದು ರೂಮಲ್ಲಿ ಈ ಥರ POP ಇದೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ನೋಡಿಸಿದ್ದೀನಿ ನೋಡಿ. ಮತ್ತು ಇನ್ನೊಂದೇನು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಬಂದು ವಿಂಡೋಸ್ ಬಂದು ವುಡನ್ ವಿಂಡೋಸನ್ನು ಇಡಿಸಿದ್ದಾರೆ. ಇನ್ನು ಫಸ್ಟ್ ಫ್ಲೋರಲ್ಲಿ ಅಂದರೆ ಮೇಲೆ ಬಂದು ಸ್ಲೈಡಿಂಗ್ ಡೋರ್ಸ್ ಬರುತ್ತಲ್ಲ, ಆ ಥರ ಇಡಿಸಿದ್ದಾರೆ ಇವರು. ಇನ್ನು ಅಲ್ಲೇ ಒಂದು ಮೇಲೆ ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮನ್ನು ಮಾಡಿದ್ದಾರೆ. ಇದು ಅಷ್ಟೇ ತುಂಬ ಲಾಂಗ್, ಈವನ್ 10 ಅಡಿ ಇದೆ, 10 ಅಡಿ ಮತ್ತು 10ಕ್ಕೆ 5 ಅಷ್ಟು ಲಾಂಗ್ ಆಗಿರ್ತಕ್ಕಂಥ ಒಂದು ವಾಶ್ರೂಮು ಮತ್ತು ಟಾಯ್ಲೆಟು ಮೇಲೆ ರೂಮಲ್ಲಿ. ಇದು ವಾಯುವ್ಯ ಮೂಲೆಗೆ ಟಾಯ್ಲೆಟ್ ಇರೋದ್ರಿಂದ ಇದು ಪಕ್ಕ ವಾಶ್ರೂಮು ವಾಸ್ತು ಪ್ರಕಾರ ಇದೆ ಅಂತ ನನ್ನ ಅನಿಸಿಕೆ. ಇನ್ನು ನೀವು ನೋಡ್ತಿರ್ಬೋದು, ಇದರ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಅಂದರೆ ಮೇಲೆ 2 ರೂಮ್ ಮಾತ್ರ ಮಾಡಿಸಿದ್ದಾರೆ. ಆದರೆ 2 ರೂಮ್ ಮುಂದೆ ನೋಡಿ ಫುಲ್ ಎಲ್ಲ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಆ ನೆಲದಲ್ಲಿ ಕೂಡ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಅಂದರೆ ಫ್ಯೂಚರಲ್ಲಿ ಇನ್ಯಾವತ್ತಾದ್ರೂ ಅದಕ್ಕೆ ಫುಲ್ ಈ ಕಡೆ ಮತ್ತು ಈ ಕಡೆ ಎಲ್ಲ ಕೂಡ ಗ್ಲಾಸಿಂದ ಫುಲ್ ಕ್ಲೋಸ್ ಮಾಡಿಸಿದ್ರೆ ಲೈಕ್ ಅದು ಸಹ ಒಂದು ಮನೆ ಥರನೇ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಲೈಕ್ ಈ ಕಡೆನೂ ರೈಟ್ಗೆ ಮತ್ತು ಲೆಫ್ಟ್ಗೆ 2 ಕಡೆನೂ ಸ್ಲೈಡಿಂಗ್ ಡೋರ್ ಏನಾದರೂ ಇಡಿಸ್ಬಿಟ್ರೆ ಲೈಕ್ ಅದು ಸಹ ಒಂದು ಮನೆ ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ರೂಮ್ ನೋಡೋಕೆ ಬಂದರೆ ಲೆಫ್ಟಲ್ಲಿರ್ತಕ್ಕಂಥ ರೂಮ್ ನೋಡಿ POP ಡಿಸೈನ್ ಈ ಥರ ಇದೆ. ಇದು ಮೇಲೆ ರೂಮಲ್ಲಿ ಚಿಕ್ಕ ರೂಮಲ್ಲಿರ್ತಕ್ಕಂಥ POP ಡಿಸೈನು. ಇನ್ನು ರಿಮೈನಿಂಗ್ ಕಬೋರ್ಡ್ಸ್ ಎಲ್ಲನೂ ಈ ರೂಮ್ಗೂ ಆ್ಯಸ್ ಯೂಶ್ವಲ್ ಮಾಡಿಸಿದ್ದಾರೆ. ಸೊ ವುಡ್ ವರ್ಕ್ಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ದುಡ್ಡು ಖರ್ಚಾಗಿದೆ ಅಂತಲೇ ಹೇಳ್ಬೋದು ಆಯಿತಾ. ಇನ್ನು ನಾನು ಆಗಲೇ ಹೇಳ್ದಂಗೆ ಈ ಮನೆ ಅಳತೆ ಬಂದುಬಿಟ್ಟು 27ಕ್ಕೆ 35. ಎಲ್ಲ ಕಡೆ ಇವರು ಟೈಲ್ಸ್ ಹಾಕ್ಸಿರೋದ್ರಿಂದ, ಗ್ರಾನೈಟ್ ಹಾಕ್ಸಿರೋದ್ರಿಂದ ಮತ್ತು ವುಡ್ ವರ್ಕ್ ಮಾಡಿಸಿರೋದ್ರಿಂದ ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಟೈಲ್ಸು 2/4 ಯೂಸ್ ಮಾಡಿದ್ದಾರೆ ಇವರು. ಯಾವುದೇ ಕಾರಣಕ್ಕೂ ಚಿಕ್ಕ ಟೈಲ್ಸು ಯಾವುದು ಯೂಸ್ ಮಾಡಿಲ್ಲ. ಅಂದರೆ 1.5ಗೆ 1 ಏನೋ ಬರುತ್ತಲ್ಲ, 1.25 ಒಂದೇನೋ ಬರುತ್ತಲ್ಲ, ಸೊ ಆ ಥರ ಟೈಲ್ಸನ್ನು ಇವ್ರು ಯೂಸ್ ಮಾಡಲಿಲ್ಲ. ಹಾಗಾಗಿ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಗಿರುತ್ತೆ. ಇನ್ನು ಫ್ರಂಟ್ ಮೇಲೆ 2 ರೂಮ್ ಇದೆಯಲ್ಲ, ಆ 2 ರೂಮ್ ಫ್ರಂಟ್ಗೂ ನೀವು ನೋಡ್ತಿರ್ಬೋದು ವ್ಯೂ, ಅಲ್ಲೂ ಕೂಡ ಇವರು ಟೈಲ್ಸನ್ನು ಮಾಡಿಸಿದ್ದಾರೆ. ಇನ್ನು ಆ ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಆಯಿತು. ಫಸ್ಟ್ ಫ್ಲೋರಿಂದ ಮೇಲೆ ಹತ್ತಬೇಕಾದ್ರೆ ಅಲ್ಲಿ ಇರುತ್ತಲ್ಲ, ಸ್ಪೇಸ್ ಇರುತ್ತಲ್ಲ, ಜಾಗ ಇರುತ್ತಲ್ಲ, ಅಲ್ಲೆಲ್ಲೂ ಟೆಕ್ಸ್ಚರ್ ಪೈಂಟನ್ನು ಮಾಡಿಸಿದ್ದಾರೆ ಇವರು, ಅಂದರೆ ಡಿಸೈನನ್ನು ಮಾಡಿಸಿದ್ದಾರೆ. ಹಾಗಾಗಿ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಗೇಜಲ್ಲಿ ಒಂದು ಡೋರನ್ನು ಮಾಡಿಸಿದ್ದಾರೆ, ಕಬ್ಬಿಣದ ಡೋರನ್ನು ಮಾಡಿಸಿದ್ದಾರೆ. ಹಾಗೆ ಬಂದರೆ ಈ ಕಡೆ ಮೇಲೆ ಟ್ಯಾಂಕ್ ರೂಮ್ ಇದೆಯಲ್ಲ, ಸೊ ಇದೇ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ ಟ್ಯಾಂಕ್ ರೂಮ್ ಎಷ್ಟಿದೆಯೋ ಅಷ್ಟಕ್ಕೆ ಇವ್ರು ಏನು ಮಾಡಿದ್ದಾರೆ, ಆ್ಯಸ್ ಯೂಶುವಲ್
ಮೂರು ಕಡೆನೂ ಗೋಡೆ ಬರುತ್ತಲ್ವ, ಇನ್ನೊಂದು ಕಡೆ ಯಾಕೆ ಅಂದ್ಬಿಟ್ಟು ಇನ್ನೊಂದು ಕಡೆನೂ ಗೋಡೆ ಹಾಕ್ಬಿಟ್ಟು ಆ ಗೋಡೆಗೆ ಇವ್ರು ಏನು ಮಾಡಿದ್ದಾರೆ, ಡೋರನ್ನು ಮಾಡಿಸಿದ್ದಾರೆ. ಡೋರ್ ಮಾಡಿಸ್ಬಿಟ್ಟು ಅದ್ರ ಒಳಗಡೆ ಏನಿದೆಯಲ್ಲ ಮೋಲ್ಡೆಲ್ಲ ಕಾಮನಾಗಿ ಹಾಕ್ತಾರೆ. ಸೊ ಆ ಮೋಲ್ಡೆಲ್ಲ ಹಾಕ್ದಾಗೆ ಇನ್ಯಾಕೆ ಸುಮ್ಮನೆ ಅಂದ್ಬಿಟ್ಟು ಈ ಮಿಕ್ಕಿರೋ ಟೈಲ್ಸ್ ಎಲ್ಲ ಏನೇನು ಇತ್ತಲ್ಲ ಮನೆಯಲ್ಲಿ, ಆ ಮಿಕ್ಕಿರೋ ಟೈಲ್ಸ್ ಎಲ್ಲನೂ ಆ ವಾಲಿಗೆ ಫಿಟ್ ಮಾಡಿಸ್ಬಿಟ್ಟು ಮತ್ತು ನೆಲಕ್ಕೆಲ್ಲ ಕೂಡ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಇದೊಂಥರ ತುಂಬ ಚೆನ್ನಾಗಿದೆ. ಆರಾಮಾಗಿ ಅಂದರೆ ಒಬ್ಬರು ಯಾರಾದರೂ ಆರಾಮಾಗಿ ಮನೆಯಲ್ಲಿ ಇರ್ಬೋದು. ಅಂದರೆ ಆ ಮನೆಯಲ್ಲಿ ಸಿಂಗಲಾಗಿ ಯಾರಾದರೂ ಇರ್ತಾರಲ್ಲ ಅಂಥವರು ಒಬ್ಬರು ಆರಾಮಾಗಿರ್ಬೋದು. ಅಷ್ಟು ಸ್ಪೇಸನ್ನು ಮಾಡಿದ್ದಾರೆ. ಅಂದರೆ 5ಕ್ಕೆ 10 ಅಡಿ, 5 ಅಡಿ ಅಗಲ ಮಾಡಿದ್ದಾರೆ, 5ರಿಂದ 6 ಅಡಿ ಅಗಲ ಮಾಡಿದ್ದಾರೆ, 10 ಅಡಿ ಉದ್ದ ಮಾಡಿದ್ದಾರೆ. ಇನ್ನು ಮೆಟ್ಲು ನೋಡ್ಬೋದು, ಅದಕ್ಕೆ ಚಿಕ್ಕದಾಗಿ ಮೆಟ್ಲು ಕೂಡ ಮಾಡಿಸಿದ್ದಾರೆ. ಇನ್ನು ಓವರಾಲ್ ಮೇಲೆ ವ್ಯೂ ಈ ಥರ ಕಾಣಿಸ್ತಿದೆ, ನೀವು ನೋಡ್ತಿರ್ಬೋದು. ನೋಡಿ ಈ ಥರ ಕಾಣಿಸಿರ್ಬೋದು. ಸುತ್ತು ತೋಟ, ಹೊಲ, ಗದ್ದೆ ಮತ್ತು ಪಕ್ಕದಲ್ಲಿ ಒಂದು ರೋಡ್ ಇದೆ. ಸೊ ರೋಡದು ಮೈನ್ ರೋಡೇ, ಬಟ್ ತೀರಾ ಜಾಸ್ತಿ ವೆಹಿಕಲ್ಸ್ ಓಡಾಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನೀವು ನೋಡ್ತಿರ್ಬೋದು, ನಾನು ಮೆಟ್ಲು ಇಳಿತಾ ಇದ್ದೀನಿ, ಆ ಗೇಜ್ ಇದೆಯಲ್ಲ ಅಂದರೆ ಕಬ್ಬಿಣದ ಹಾಕ್ಸಿದಾರಲ್ಲ ಮೆಟ್ಲಿಗೆ, ಸೊ ಅದು ಗ್ರಿಲ್ಸು ಅದೆಷ್ಟು ತೂಕ ಇದೆ ಅಂತ ನೀವು ನೋಡ್ತಿರ್ಬೋದು. ಸೊ ಹಾಗಾಗಿನೇ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇದೆ. ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಇಷ್ಟು ಗೇಜೆಲ್ಲ ಹಾಕ್ಸೋದಕ್ಕೆ ಆಗೋದಿಲ್ಲ. ಸೊ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಇದಿಷ್ಟು ಫ್ರೆಂಡ್ಸ್ ಓವರಾಲ್ ಈ ಮನೆಯ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅಂತಲೇ ಹೇಳ್ಬೋದು. ನನಗೆ 3 ವಿಚಾರಗಳು ಇಷ್ಟ ಆಗಿಲ್ಲ. ಒಂದು ಆಗ್ನೇಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದಿದ್ದು, ಜೊತೆಗೆ ದೇವ್ರ ಮನೆ ಮೇಲೆ ಸ್ಟೋರೇಜ್ ಮಾಡಿಸಿದ್ದು, ಜೊತೆಗೆ ಕಿಚನ್ ಪಕ್ಕದಲ್ಲೇ ವಾಶ್ರೂಮ್ ಇದೆಯಲ್ಲ ಗೋಡೆ, ಅದು ಬಂದಿದ್ದು. ಸೊ ಇದು 3 ರೀತಿ ನನಗೆ ಇಷ್ಟ ಆಗಲಿಲ್ಲ. ಸೊ ನಿಮಗೆ ಈ ಒಂದು ಪ್ಲ್ಯಾನಿಂಗಲ್ಲಿ ನಿಮಗೆ ಯಾವುದು ಬೇಡ ಅಂತ ಅನ್ನಿಸ್ದೋ ಅಥವಾ ಯಾವುದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ. ಇನ್ನು ಔಟ್ಸೈಡಿಂದ ನೋಡಿದ್ರೆ ಮನೆಯ ಲುಕ್ಕು ಟೋಟಲಿ ಹೀಗೆ ಕಾಣಿಸ್ತಿದೆ. ಎಲಿವೇಷನ್ ವರ್ಕ್ ಆಗಿರ್ಬೋದು ಎಲ್ಲ ಕೂಡ ಈ ಥರ ಇದೆ, ನೀವು ನೋಡ್ತಾ ಇದ್ದೀರಲ್ಲ ಈ ಥರ. ಬಟ್ ಇದಕ್ಕೆಲ್ಲ ಫುಲ್ ಫಿನಿಷಿಂಗ್ ಹಾಕಿದ್ರೆ ಒಂದು ಲುಕ್ ಬರುತ್ತೆ. ಆದರೆ ಫಿನಿಷಿಂಗ್ ಆದಮೇಲೆ ಕೂಡ ಆದರೆ ನಿಮಗೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ಆಯಿತಾ. ಇನ್ನು ಔಟ್ಸೈಡ್ ಕೂಡ ಆಲ್ಮೋಸ್ಟ್ ಫ್ರಂಟ್ಗೆಲ್ಲನೂ ಟೆಚ್ಚರ್ ಪೈಂಟೇ ಮಾಡಿಸಿರೋದು. ಇನ್ನು ಈ ಮನೆಯ ರೈಟು ಮತ್ತು ಲೆಫ್ಟು ಮತ್ತು ಬ್ಯಾಕ್ ಹೇಗಿದೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮಿಸ್ ಮಾಡ್ತೀರಾ ನೋಡಿ. ಇನ್ನು ಈ ಮನೆಯ ಒಂದು ಲೆಫ್ಟ್ ಸೈಡ್ ಏನಿದೆಯಲ್ಲ ಲೆಫ್ಟ್ ಸೈಡ್ ನೋಡಿ ಈ ಥರ ಇದೆ. ಅಂದರೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಕಿಟಕಿಗಳಿಗೆಲ್ಲ ಇದೇ ಥರನೇ ಬಾಕ್ಸ್ ಕಟ್ಸಿದಾರಲ್ಲ, ಸೊ ಅದೇ ಥರನೇ ಇವರು ಕಟ್ಸಿದ್ದಾರೆ. ಇನ್ನು ರೋಡ್ಗೆ ಈ ಮನೆ ಕಾಣಿಸೋದ್ರಿಂದ ಇವ್ರು ಏನು ಮಾಡಿದ್ದಾರೆ ಅಂದರೆ ರೋಡ್ಗೆ ಎಲೋವೇಷನ್ ಕಾಣಿಸ್ಲಿ ಅಂತ ಸ್ವಲ್ಪ ಹಿಂದೆ ಕೂಡ ಎಲೋವೇಷನ್ ಮಾಡಿಸಿದ್ದಾರೆ. ನೀನು ಅಬ್ಸರ್ವ್ ಮಾಡ್ತಿದ್ದಲ್ವ, ಹಿಂದೆ ಕೂಡ ಎಲೋವೇಷನ್ ಮಾಡಿಸಿದ್ದಾರೆ. ಆಲ್ಮೋಸ್ಟ್ ಆಲ್ ವೈರಿಂಗ್ ಇನ್ನು ಏನೇನು ಕೆಲಸ ಇದೆಯಪ್ಪ ಅಂದರೆ ಇನ್ನು ಸೆಕೆಂಡ್ ಕೋಟ್ ಪಟ್ಟಿ ಮಾಡಬೇಕು, ಮತ್ತು ಸ್ವಿಚಸ್ ಎಲ್ಲ ಫಿಟ್ ಮಾಡಿಸ್ಬೇಕು, ಮತ್ತು ಶಟರ್ಸ್ ಎಲ್ಲ ಫಿಟ್ ಮಾಡಿಸ್ಬೇಕು, ಡೋರ್ ಫಿಟ್ ಮಾಡಿಸ್ಬೇಕು, ಪಾಲಿಷ್ ಮಾಡಿಸ್ಬೇಕು. ಇಷ್ಟು ಕೆಲಸ ಮಾಡಿದ್ರೆ ಮನೆ ಕಂಪ್ಲೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಿಂದೆಯಿಂದ ಆ ಥರ ವಿವಿತ್ತು ಈ ಮನೆ ಲೆಫ್ಟ್ ನೋಡಿದ್ರಲ್ಲ, ಇವಾಗ ರೈಟ್ ಸೈಡ್ ವ್ಯೂ ಈ ಥರ ಇದೆ. ಫ್ರಂಟು, ರೈಟು, ಲೆಫ್ಟು ಮತ್ತು ಇದು ಬ್ಯಾಕ್ ವ್ಯೂ. ಹಿಂದೆ ಹೇಳಿದ್ನಲ್ಲ, ಹಿಂದೆ 2 ರೂಮ್ಗೆ ಸ್ಲೈಡಿಂಗ್ ಶಟರ್ಸನ್ನು ಇಡಿಸ್ತಿದ್ದಾರೆ ವಿಂಡೋಸ್ಗೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಮನೆಯ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆಗಳಿದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಮತ್ತು ಸುಮಾರು ಜನ ಒಂದು ಪ್ಲಾನಿಂಗ್ಗಳನ್ನು ಕೇಳಿದ್ದೀರಾ. ಅಂದರೆ ಲಾಸ್ಟು 2 ಮನೆ ಹಾಕಿದ್ನಲ್ಲ, ಆ ಪ್ಲಾನಿಂಗ್ಗಳನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ.